ನಿನ್ನೆ ಮುನ್ನೆಲೆಗೆ ಬಂದಂತಹ ಕಿರುತೆರೆ ನಟಿ ಕೌಟುಂಬಿಕ ಕಲಹ, ಚಪ್ಪಲಿ ಎಸೆದಿದ್ದು ಹಲ್ಲೆ ಮಾಡಿದ್ದು ಓರಗಿತ್ತಿ ಪ್ರೇಮ. ಮುನ್ನೆಲೆಗೆ ಬಂದಿದೆ ಈಗ ಮತ್ತೆ ಕಿರುತೆರೆ ನಟಿಯ ಕೌಟುಂಬಿಕ ಕಲಹ. ಕಿರುತೆರೆ ನಟಿ ಕೌಟುಂಬಿಕ ಕಲಹ ಮತ್ತೆ ಬೀದಿಗೆ. ಚಪ್ಪಲಿ ಎಸೆದಿದ್ದು ಹಲ್ಲೆ ಮಾಡಿದ್ದು ಓರಗಿತ್ತಿ ಪ್ರೇಮ. ಜಾಲತಾಣಗಳಲ್ಲಿ ವಿಡಿಯೋ ಸಾಕ್ಷ್ಯ ಹರಿಬಿಟ್ಟ ಕಾವ್ಯ ಗೌಡ. ನಟಿ ಕಾವ್ಯ ಪತಿ ಸೋಮಶೇಖರ್ ವಿರುದ್ಧ ಪ್ರೇಮ ದೂರು. ಇಬ್ಬರು ಹಲ್ಲೆ ನಡೆಸಿದ್ದಾರೆಂದು ದೂರು ನೀಡಿದ್ರು ಪ್ರೇಮ. ಅದೆಲ್ಲ ಸುಳ್ಳು ಅಂತ ಹೇಳಿ ಸಿಸಿಟಿವಿ ಸಾಕ್ಷ್ಯ ನೀಡಿರುವಂತಹ ಕಾವ್ಯ, ಚಪ್ಪಲಿ ಎಸೆದಿದ್ದು ಪ್ರೇಮ, ಆಕೆ ಸಹೋದರಿ ಅಂತ ಪೋಸ್ಟ್ ಮಾಡಿದ್ದಾರೆ. ಕಳೆದ ತಿಂಗಳು ಠಾಣೆ ಮೆಟ್ಟಿಲೇರಿದ್ದಂತಹ ಕಾವ್ಯ ಗೌಡ ಕುಟುಂಬ, ಅಣ್ಣ ತಮ್ಮಂದಿರಾದ ನಂದೀಶ್ ಸೋಮಶೇಖರ್ ಬಡಿದಾಟ. ಈಗ ಗಲಾಟೆಗೆ ಸಂಬಂಧಪಟ್ಟಂತೆ ವಿಡಿಯೋ ಸಾಕ್ಷ್ಯ ರಿಲೀಸ್ ಮಾಡಿದ್ದಾರೆ. ಬೆಂಗಳೂರಿನ ರಾಮಮೂರ್ತಿ ನಗರ ಠಾಣೆಯಲ್ಲಿ ಪೊಲೀಸ್ ಪ್ರಕರಣ ದಾಖಲಾಗಿರುವಂಥದ್ದು. ನಟಿ ಕಾವ್ಯ ಗೌಡ ಹಾಗೂ ಓರಗಿತ್ತಿಯ ಕೌಟುಂಬಿಕ ಕಲಹ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಓರಗಿತ್ತಿನೇ ಚಪ್ಪಲಿ ಎಸೆದಿದ್ದು, ಹಲ್ಲೆ ಮಾಡಿದ್ದು ಓರಗಿತ್ತಿನೇ ಅಂತ ಈಗ ಕಾವ್ಯ ಸಾಕ್ಷ್ಯ ಸಮೇತ ಹೇಳುತ್ತಿದ್ದಾರೆ. ಜಾಲತಾಣಗಳಲ್ಲಿ ಸಾಕ್ಷ್ಯವನ್ನ, ಈ ವಿಡಿಯೋವನ್ನ ಹಾಕಿಕೊಂಡಿದ್ದಾರೆ, ಹರಿಬಿಟ್ಟಿದ್ದಾರೆ ಕಾವ್ಯ. ಪತಿ ಸೋಮಶೇಖರ್ ಹಾಗೂ ಕಾವ್ಯ ವಿರುದ್ಧ ಓರಗಿತ್ತಿ ದೂರನ್ನ ನೀಡಿದ್ರು. ಈಗ ಜಾಲತಾಣಗಳಲ್ಲಿ ಇರುವಂತಹ ವಿಡಿಯೋವನ್ನ ನಾವು ತೋರಿಸ್ತಿದ್ದೀವಿ. ಈ ಸಿಸಿಟಿವಿಯಲ್ಲಿ ಸೆರೆಯಾದಂತಹ ದೃಶ್ಯವನ್ನ ಕಾವ್ಯ ಈಗ ರಿಲೀಸ್ ಮಾಡಿದ್ದಾರೆ. ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಇಬ್ರು ಹಲ್ಲೆ ನಡೆಸಿದ್ದಾರೆ. ಕಾವ್ಯ ಮತ್ತು ಪತಿ ಸೋಮಶೇಖರ್ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಪ್ರೇಮ ದೂರು ನೀಡಿದ್ರು. ಆದ್ರೆ ಅದೆಲ್ಲ ಸುಳ್ಳು ಅಂತ ಹೇಳಿ ಈಗ ಸಿಸಿಟಿವಿಯ ಸಾಕ್ಷ್ಯವನ್ನ ನೀಡಿದ್ದಾರೆ ಕಾವ್ಯ. ಚಪ್ಪಲಿ ಎಸೆದಿದ್ದು ಪ್ರೇಮ, ಆಕೆಯ ಸಹೋದರಿ ಅಂತ ಪೋಸ್ಟ್ ಮಾಡಿದ್ದಾರೆ. ಕಳೆದ ತಿಂಗಳು ಠಾಣೆಯ ಮೆಟ್ಟಿಲೇರಿದಂತಹ ಕಾವ್ಯ ಗೌಡ ಕುಟುಂಬ ದೂರಿತ್ತು ಅವರ ಮೇಲೆ. ಕಾವ್ಯ ಮತ್ತು ಪತಿ ಸೋಮಶೇಖರ್ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಪ್ರೇಮ ದೂರು ಕೊಟ್ಟಿದ್ರು. ಎಸ್, ಇಲ್ಲಿ ನೋಡಿ, ಇಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ತಿದ್ದೀರಾ, ಚಪ್ಪಲಿ ಎಸೆಯೋದು, ಹಲ್ಲೆ ಮಾಡೋದು, ಚಪ್ಪಲಿ ಎಸೆಯೋ ದೃಶ್ಯವನ್ನ ನೋಡ್ತಿದ್ದೀರಾ ಇಲ್ಲಿ ಫುಟೇಜ್ ನಲ್ಲಿ. ಜೊತೆಗೆ ಪ್ರೇಮಾನೇ ದೂರು ಕೊಟ್ಟಿದ್ರು, ಕಾವ್ಯ ಹಾಗೂ ಪತಿ ಸೋಮಶೇಖರ್ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ. ಆದ್ರೆ ಇದೆಲ್ಲ ಸುಳ್ಳು ಅನ್ನೋಂಥ ರೀತಿಯಲ್ಲಿ ಕಾವ್ಯ ಗೌಡ ಹೇಳಿದ್ರು. ತದನಂತರ ಈಗ ಅವರು ಈ ವಿಡಿಯೋ ರಿಲೀಸ್ ಮಾಡಿರುವಂತದ್ದು ಸಿಸಿಟಿವಿ ಫುಟೇಜ್. ಇದು ಕಳೆದ ತಿಂಗಳು ಠಾಣೆ ಮೆಟ್ಟಿಲೇರಿದ್ದಂತಹ ಕಾವ್ಯ ಗೌಡ ಕುಟುಂಬ. ಎಸ್, ಇವಾಗ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಎಸ್ ಅರುಣ್, ಈಗ ಆರೋಪ ಮತ್ತು ಪ್ರತ್ಯಾರೋಪಗಳ ನಡುವೆ ಈಗ ಕಾವ್ಯ ಹೇಳ್ತಿದ್ರು ನಾವು ಹಲ್ಲೆ ಮಾಡಿಲ್ಲ, ಪ್ರೇಮ ಸುಳ್ಳು ಹೇಳ್ತಿದ್ದಾರೆ ಅಂತ. ಹೀಗೆ ಅದಕ್ಕೆ ಸಾಕ್ಷಿಯಾಗಿ ಸಿಸಿಟಿವಿ ಫುಟೇಜ್ ಅನ್ನು ಕೂಡ ಅವರು ಜಾಲತಾಣಗಳಲ್ಲಿ ಹರಿಬಿಟ್ಟಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಮಂದೇಳಿ ಏನಂದ್ರೆ, ಕಳೆದ ತಿಂಗಳು ಏನು ನಟಿ ಸೀರಿಯಲ್ ನಟಿಯಾದಂತ ಕಾವ್ಯ ಗೌಡ ಮತ್ತೆ ಅವರ ಓರಗಿತ್ತಿಯ ಕುಟುಂಬ ಕಲಹ ಕೇಸು ಒಂದು ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ಮೆಟ್ಟಲನ್ನ ಹೇರಿತ್ತು. ಸೊ ಈ ಸಂಬಂಧಪಟ್ಟಂತೆ ದೂರು ಮತ್ತೆ ಪ್ರತಿ ದೂರು ಸಹ ಅಲ್ಲಿ ದಾಖಲಾಗಿತ್ತು. ಅಂದ್ರೆ ಈಗ ಏನಂದ್ರೆ, ಕಾವ್ಯ ಗೌಡ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಇನ್ಸ್ಟಾಗ್ರಾಮದಲ್ಲಿ ಅವತ್ತು ಏನೆಲ್ಲ ಏನು ಪ್ರೇಮ ಮಾಧ್ಯಮಗಳ ಮುಂದೆ ಏನೆಲ್ಲ ಹೇಳಿದ್ಲು ಅದಕ್ಕೆ ಸಾಕ್ಷಿಯಾಗಿ ಈಗ ಸಿಸಿಟಿವಿಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿರುವಂತದ್ದು. ಅಂದ್ರೆ ರಿಯಾಲಿಟಿ ಯಾವುದು ಮತ್ತೆ ಫೇಕ್ ಯಾವುದು ಅನ್ನೋದು ಈಗ ಸಿಸಿಟಿವಿಗಳ ಮುಖಾಂತರ ಕಾವ್ಯ ಗೌಡ ಹಾಕಿರುವಂತದ್ದು. ಅಂದ್ರೆ ಅವತ್ತು ಏನೆಲ್ಲ ಆಯ್ತು ಅಂದ್ರೆ, ಅವರ ಯಾರು ಪ್ರೇಮ ಯಾರಿದ್ರೆ ಅವರ ತಂದೆ ಬಂದು ಏನ್ ಯಾವ ರೀತಿ ಮನೆಯಲ್ಲಿ ಹಲ್ಲೆ ಮಾಡಿದ್ರು ಅಂತ ಏನಾದ್ರು ಕಾವ್ಯ ಗೌಡ ಹೇಳಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಇವರೇ ನಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು ಪ್ರೇಮ ಸಹನು ಹೇಳಿದ್ರು. ಅದಕ್ಕೆ ಇದೀಗ ಅವ್ರ ತಂದೆ ಮನೆಗೆ ಬಂದು ಯಾವ ರೀತಿ ಹುಡುಕಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಿಸಿಟಿವಿಗಳು ಸಿಕ್ಕಿರುವಂತದ್ದು. ಮತ್ತೆ ಇದೆಲ್ಲವನ್ನೂ ಸಹ ಹೇಳಿ ಅವತ್ತು ಏನು ಪ್ರೇಮ ಏನಿದ್ದಾರೆ ಮಾಧ್ಯಮಗಳ ಮುಂದೆ ನೀಡಿದಂತ ಹೇಳಿಕೆಗಳು ಎಲ್ಲವೂ ಸುಳ್ಳು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅವತ್ತು ಏನೇನು ಹೇಳಿದ್ರು ಅದನ್ನೆಲ್ಲ ಉಲ್ಟಾ ಮಾಡಿದ್ದಾರೆ ಅನ್ನೋದನ್ನ ಇದೀಗ ಸಿಸಿಟಿವಿ ಮುಖಾಂತರ ಆಕೆ ಕಾವ್ಯ ಕೂಡ ಒಂದು ಬಹಿರಂಗ ಪಡಿಸ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಪ್ರಕರಣ ಏನು ಜನವರಿಯಲ್ಲಿ ನಡೆದಿರೋದು. ಆ ಸಂದರ್ಭದಲ್ಲಿ ಪೊಲೀಸರು ಇದನ್ನ ಏನೋ ಕೌಂಟರ್ ಮತ್ತೆ ಕೇಸು ಮತ್ತೆ ಕೌಂಟರ್ ಕೇಸ್ ಆಗಿತ್ತು. ಹಾಗಾಗಿ ಪೊಲೀಸರು ಇದರಲ್ಲಿ ಯಾವುದೇ ರೀತಿಯಾದ ಕ್ರಮ ಕೈಗೊಳ್ಳಕ್ಕೆ ಮುಂದಾಗಿಲ್ಲ. ಯಾಕಂದ್ರೆ ಫ್ಯಾಮಿಲಿ ಇಶ್ಯೂ ಆಗಿದ್ರಿಂದ ಅವರೇ ಕೂತು ಬಗೆಹರಿಸಬೇಕು ಅಥವಾ ಏನಾದ್ರು ಲೀಗಲ್ ಆಗಿ ಪ್ರೊಸೀಜರ್ಸ್ ಬೇಕಂದ್ರೆ ಅವರು ಮುಂದಿನ ಕಾನೂನು ಹೋರಾಟನ ಅವರು ಪ್ರತ್ಯೇಕವಾಗಿ ಮಾಡ್ಬೇಕಂತ ಸಹ ಸೂಚನೆ ಕೊಟ್ಟಿದ್ರು. ಆದ್ರೆ ಈಗ ಸಿಸಿಟಿವಿಗಳ ದೃಶ್ಯಾವಳಿ ಮುಖಾಂತರ ನೋಡೋದಾದ್ರೆ ಪ್ರೇಮ ಅವರ ಮೇಲೆ ಹಲ್ಲೆಯನ್ನ ಮಾಡಕ್ಕೆ ಮುಂದಾಗಿರುವಂತದ್ದು, ಅವ್ರ ಕುಟುಂಬಸ್ಥರು ಮಾಡಕ್ಕೆ ಮುಂದಾಗಿರುವಂತದ್ದು, ಮತ್ತೆ ಅವರೇ ಹಲ್ಲೆ ಮಾಡಕ್ಕೆ ಮುಂದಾಗಿರುವಂತದ್ದು
ಇರುವಂತದ್ದು ಅನ್ನೋದನ್ನ CCTVಗಳ ಮುಖಾಂತರ ಗೊತ್ತಾಗ್ತಾ ಇರುವಂತದ್ದು. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಪ್ರೇಮ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಮಂಜರಿ. ಓಕೆ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.